ಹಾಯ್ ಎಲ್ಲರಿಗೂ. ನವರಾತ್ರಿಯ ಮೊದಲನೇ ದಿವಸ ಆದ ಇವತ್ತು ಮಾತೆ ಶೈಲಪುತ್ರಿಯ ಆರಾಧನೆಯನ್ನು ಮಾಡಿ ದೇವಿಯ ನೈವೇದ್ಯಕ್ಕಾಗಿ ಹರಿದ್ರಾನ್ನವನ್ನು ಮಾಡುವ ವಾಡಿಕೆ ಇದೆ. ಅದಕ್ಕಾಗಿ ನಾನು ಇವತ್ತು ಹರಿದ್ರಾನ್ನ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಮೊದಲು ಒಂದು ಕಾವಲಿಗೆ ಶ್ರೀಕೃಷ್ಣ ತುಪ್ಪವನ್ನು 2 ಚಮಚ ಆಗುವಷ್ಟು ಹಾಕ್ತಾ ಇದ್ದೇನೆ. ಕಾವಲಿ ಕಾದ ನಂತರ ಅದಕ್ಕೆ 1 ಚಮಚ ಸಾಸಿವೆಯನ್ನು ಹಾಕಿ ಚಿಟಪಟಿಸಿಕೊಳ್ಳಬೇಕು. ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಅದಕ್ಕೆ ಉದ್ದಿನಬೇಳೆ ಹಾಗೂ ಕಡಲೆಬೇಳೆಯನ್ನು ಸೇರಿಸ್ಕೋಬೇಕು. ಈ ತುಪ್ಪವನ್ನು ಒಗ್ಗರಣೆಗೆ ಬಳಸುವುದರಿಂದ ಇದರ ಪರಿಮಳ ಹಾಗೂ ರುಚಿ ಇನ್ನಷ್ಟು ಹೆಚ್ಚುತ್ತದೆ. ನಮ್ಮ ಕಡೆಯಲ್ಲಿ ಯಾವುದೇ ಪದಾರ್ಥವನ್ನು ಮಾಡಲು ಹೆಚ್ಚು ಕಡಿಮೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ಇಂಥ ಪದಾರ್ಥವನ್ನು ಬಳಸ್ತಾರೆ. ಇದೇ ರೀತಿ ಈ ಹರಿದ್ರಾನ್ನಕ್ಕೂ ಕೂಡ ಸಾಸಿವೆ, ಕಡಲೆಬೇಳೆ ಹಾಗೂ ಉದ್ದಿನಬೇಳೆಯನ್ನು ಬಳಸಿದ ನಂತರ ಅದಕ್ಕೆ ಸ್ವಲ್ಪ ಕಡಲೆಕಾಳು ಹಾಕ್ಕೊಳ್ತಾ ಇದ್ದೇನೆ. ಕಡಲೆಕಾಳನ್ನು ನಮ್ಮ ಕಡೆ ಶೇಂಗಾ ಕಾಳು ಅಂತಲೂ ಹೇಳ್ತಾರೆ. ಈ ಬೇಳೆ ಕಾಳುಗಳು ಚೆನ್ನಾಗಿ ಸಿಡಿದು ಬಣ್ಣ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದ ನಂತರ ಇದಕ್ಕೆ ಹಸಿಮೆಣಸಿನಕಾಯಿಯನ್ನು ಹಾಕಬೇಕು. ಹಸಿಮೆಣಸನ್ನು ನಾನು ಚಿಕ್ಕದಾಗಿ ಈ ರೀತಿ ಹೆಚ್ಚಿಟ್ಕೊಂಡಿದ್ದೇನೆ. ಬೇಕಾದರೆ ಉದ್ದಕ್ಕೂ ಹೆಚ್ಚಿಕೊಳ್ಬೋದು. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದಾದ ನಂತರ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನವೇ ಈ ಹರಿದ್ರಾನ್ನಕ್ಕೆ ಮುಖ್ಯವಾದ ವಸ್ತು. ಏಕೆಂದರೆ ಹರಿದ್ರ ಅಂದರೆ ಅರಿಶಿನದ ಅನ್ನ. ಈಗ ಇದಕ್ಕೆ ನಾವು ಅನ್ನವನ್ನು ಮೊದಲೇ ಮಾಡಿಟ್ಕೊಂಡಿರಬೇಕು. ಅದು ಅನ್ನ ಉದುರಾಗಿರಬೇಕು. ಈಗ ಸಾಕಷ್ಟು ಪ್ರಮಾಣದಲ್ಲಿ ಅನ್ನವನ್ನು ಇದಕ್ಕೆ ಸೇರಿಸಿ ಬೆರೆಸ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ರುಚಿಗೆ ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದ ನಂತರ ಹೆಚ್ಚಿಟ್ಟುಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸೇರಿಸ್ಕೊಳ್ಬೇಕು. ಕೊನೆಯಲ್ಲಿ ಒಂದು ಅರ್ಧ ಕಡಿ ಆಗುವಷ್ಟು ಲಿಂಬೆ ರಸವನ್ನು ಸೇರಿಸಿದರೆ ಈ ಹರಿದ್ರಾನ್ನ ಸಿದ್ಧವಾಗುತ್ತದೆ. ಸ್ನೇಹಿತರೆ, ಇದೇ ರೀತಿ ನನ್ನ ಚಾನೆಲ್ನಲ್ಲಿರುವ ಎಲ್ಲ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನವರಾತ್ರಿಯ ಶುಭಾಶಯಗಳು.